ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಊರಲ್ಲಿ ಇವತ್ತು ಯುಗಾದಿ ಹಬ್ಬದ ವರ್ಷದೊಡ್ಗು. ನಮ್ಮ ಕಡೆ ಎಲ್ಲ ನಿಮಗೆ ಗೊತ್ತಿರುತ್ತೆ, ಹಬ್ಬಕ್ಕಿಂತ ವರ್ಷದೊಡ್ಗಿನ ದಿನವೇ ಸ್ವಲ್ಪ ಸ್ಪೆಷಲ್. ಯಾಕಂದರೆ ಹಬ್ಬದ ದಿನ ಹಿರಿಯರ ಗಿಡ ಇಡಬೇಕು ಅಂತ ಹೇಳ್ಬಿಟ್ಟು ಮಧ್ಯಾಹ್ನದವರೆಗೂ ಕೂಡ ಉಪವಾಸ ಇದ್ದು ಒಬ್ಬಟ್ಟು ಊಟ ಮಾಡ್ತಾರೆ. ವರ್ಷದೊಡ್ಗಿನ ದಿನ ಹಂಗಲ್ಲ, ಬೆಳಗ್ಗೆನೇ ನಾನ್ ವೆಜ್ ತೊಗೊಂಡು ಬಂದು ಎಲ್ಲರೂ ಮನೆಯಲ್ಲೂ ಕೂಡ ನಾನ್ ವೆಜ್ ಊಟ ರೆಡಿ ಇರುತ್ತೆ. ಎಲ್ರಿಗೂ ನಾನ್ ವೆಜ್ಜೇ ಜಾಸ್ತಿ ಇಷ್ಟ ಆಗೋದು ಹೇಳ್ಬೇಕಂದ್ರೆ. ಇವಾಗ ಅಮ್ಮ ಕೋಳಿನ ತೊಗೊಂಡು ಬಂದಿದ್ದಾರೆ ನಮ್ಮ ಮನೆಗೆ. ಈಗೇನಕ್ಕೆ ಬಂತು ನಗ? ಕೋಳಿ ಯಾರಾದ್ರೆ ಎದುರುತ್ತೀರಲ್ಲ ನೀವು, ಅಷ್ಟೇನಾ? ಜಾನು ಕೋಳಿ ಆದ್ರೆ ಎದುರುತ್ತೀಯ? ಕೋಳಿ ಇನ್ನು ನಿಮಗೆ ಗೊತ್ತಿರುತ್ತೆ, ಲಾಸ್ಟ್ ಇಯರ್ ಕೂಡ ಶೇರ್ ಮಾಡಿದ್ದೆ. ಅಮ್ಮ ಆಲದ ಮರದಮ್ಮಂಗೆ ಪೂಜೆ ಮಾಡ್ತಾರೆ, ವರ್ಷಕ್ಕೊಂದ್ಸಲ ಮಾಡ್ತಾರೆ. ಇನ್ನು ಈ ಸಲ ನಮ್ಮನೇಲೇ ಇದ್ರಲ್ವ, ಹಾಗಾಗಿ ಮಾಡ್ಲಿಕ್ಕೆ ಆಗಿರಲಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಮಾಡ್ತಿದ್ದಾರೆ. ಇನ್ನು ಕೋಳಿ ಕಟ್ ಮಾಡೋದನ್ನ ಜಾಣು ನೋಡ್ಕೊಡ್ದಂತೆ, ಹಾಗಾಗಿ ನಾವು ಈ ಕಡೆ ಬಂದುಬಿಟ್ವಿ. ಪ್ರತಿ ವರ್ಷವೂ ಕೂಡ ಅಮ್ಮ ಒಂದ್ಸಲ ಈ ಥರ ಹೊಲಕ್ಕೆ ಪೂಜೆ ಮಾಡಿಬಿಟ್ಟು ಕೋಳಿ ಕಟ್ ಮಾಡ್ತಾರೆ, ಆಲದ ಮರದಮ್ಮಂಗೆ ಬಲಿ ಕೊಡಬೇಕು ಅಂತೇಳಿ ಇಲ್ಲಿ ಪದ್ಧತಿ. ಇನ್ನು ಯುಗಾದಿ ಹಬ್ಬ ಆದಮೇಲೆ ಎಲ್ಲರ ಮನೇಲೂ ಕೂಡ ವರ್ಷದೊಡ್ಗೆ ಮಾಡ್ತಾರೆ, ಅಂದರೆ ನಾನ್ ವೆಜ್ ಮಾಡೇ ಮಾಡ್ತಾರೆ. ಹಾಗಾಗಿ ನಮ್ಮ ಮನೇಲೂ ಕೂಡ ಮಾಡಬೇಕಲ್ವಾ, ಈ ಪೂಜೆನೂ ಆಗುತ್ತೆ ಮಾಡ್ದಂಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತೇ ಮಾಡಿಬಿಟ್ರು. ಜಾಣುನ ಅಲ್ಲಿಂದ ಇಲ್ಲಿಗೆ ಕರ್ಕೊಂಬಂದ್ಬಿಟ್ನಲ್ಲ, ಅದಕ್ಕೆ ಆಗ್ತಾಯಿಲ್ಲ, ಅಲ್ಲೇ ಕರ್ಕೊಂಡು ಹೋಗಿ ಅಂತ ಒದ್ದಾಡ್ತಾ ಇದ್ದಾರೆ. ಆಯಿತು, ಬಂದರು. ಈ ನಮ್ಮ ನಾಟಿ ಕೋಳಿ ಸಾಂಬಾರೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಅದಕ್ಕೆ ಇವತ್ತು ನೀವೇ ಮಾಡಿ, ನಾನು ಈರುಳ್ಳಿ ಎಲ್ಲನೂ ಕೂಡ ಕಟ್ ಮಾಡಿಕೊಡ್ತೀನಿ ಅಂತೇಳಿ ನಾನೆಲ್ಲ ರೆಡಿ ಮಾಡಿಕೊಟ್ಟೆ. ಅಮ್ಮ ಎಲ್ಲನೂ ಕೂಡ ಸಾಂಬಾರಿಗೆ ರೆಡಿ ಮಾಡಿಕೊಂಡ್ರು. ಅಷ್ಟರಲ್ಲಿ ನಮ್ಮ ಚಿಕ್ಕಪ್ಪ ಫೋನ್ ಮಾಡಿ, ಇವತ್ತು ನಮ್ಮ ಮನೇಲಿ ಊಟಕ್ಕೆ ಬಂದುಬಿಡಿ, ಅಲ್ಲೇನೂ ಮಾಡಬೇಡಿ ಅಂತ ಹೇಳಿದ್ರ. ಇನ್ನು ನಮ್ಮ ಶ್ರೇಯಸ್ಸನೂ ಬಂದುಬಿಟ್ರು ಕರ್ಕೊಂಡು ಹೋಗ್ಲಿಕ್ಕೆ ಅಂತೇಳಿ. ಸರಿ ಅಂದ್ಬಿಟ್ಟು ಅರ್ಧಕ್ಕೆ ನಿಲ್ಲಿಸಿ ನಾವು ಹೊರಟ್ವಿ. ಯಾಕೆ ಬಂದಿರೋದು? ನಮ್ಮ ಸಾನ್ ನಿಮ್ಮ ಮನೆಗೆ ಏನು ಸ್ಪೆಷಲ್ ಮಾಡಿಸಿದ್ದೀರಿ? ಇವತ್ತು ನಮ್ಮ ಸಾನು ಮನೆ ವರ್ಷದೊಡ್ಡ ಜೋರಾಗಿ ಮಾಡ್ತವ್ರಿ, ಅದಕ್ಕೆ ನಮ್ಮನ್ನೆಲ್ಲ ಊಟಕ್ಕೆ ಕರ್ಕೊಂಡು ಹೋಗಿ ಬಂದವ್ರು ನೋಡಿ. ನನ್ನ ಮಗನೂ ರೆಡಿ, ಎಲ್ಲರೂ ರೆಡಿ. ಇನ್ನು ನಮ್ಮ ಮನೇಲೂ ಚಿಕನ್ ತೊಗೊಂಡು ಬಂದುಬಿಟ್ಟಿದ್ದಾರೆ ಅಮ್ಮ. ಈ ಕಡೆ ನಮ್ಮ ಚಿಕ್ಕಪ್ಪರ ಮನೇಲೂ ಕೂಡ ನಮಗೆಲ್ಲ ಸೇರಿ ಅಡುಗೆ ಮಾಡಿಸ್ಬಿಟ್ಟಿದ್ದಾರೆ. ನಾಳೆ ಶನಿವಾರ, ನಾವು ಯಾರೂ ಕೂಡ ತಿನ್ನಲ್ಲ ಆಯಿತಾ. ಅದಕ್ಕೆ ಅಮ್ಮ ಏನು ಹೇಳಿದ್ರು ಅಂದರೆ, ಮಧ್ಯಾಹ್ನ ಅಲ್ಲಿ ಊಟ ಮಾಡ್ಕೊಂಡು ಬಂದುಬಿಟ್ಟು ಸಂಜೆ ಅವ್ರನ್ನೆಲ್ಲ ನಮ್ಮ ಮನೆಗೆ ಕರೆದ್ಬಿಟ್ರೋಣ, ಆವಾಗ ಅವ್ರ ಮನೇಲೂ ಎಲ್ಲ ಖಾಲಿ ಆಗುತ್ತೆ, ನಮ್ಮ ಮನೇಲೂ ಎಲ್ಲ ಖಾಲಿ ಆಗುತ್ತೆ ಅಂತೇಳಿ ಸರಿ ಅಂದ್ಕೊಂಡು ಇಲ್ಲಿಗೆ ಬಂದ್ವಿ. ಏನೇನು ಮಾಡಿದ್ದೀರಿ? ಬಿರಿಯಾನಿ, ಮಟನ್ ಬಿರಿಯಾನಿ. ನಮ್ಮ ಸಾನು ಕೈಲಿ ಮಾಡಿಸ್ಬೇಕಿತ್ತು ನೀವು. ನನಗೆ ಮಾಡಕ್ಕೆ ಬರ್ತಿತ್ತು, ನಾನು ಮಾಡ್ತಿದ್ದೆ. ಯಾಕೆ ನೋಡ್ಕೋಬೇಕು? ನಾವೆಲ್ಲ ಮಾಡೋದಿಲ್ವ ಇವಾಗ? ನಿಮ್ಗೇನೋ ಗೊತ್ತಿರ್ತದೆ. ಅಲ್ಲಿ ನಾವ ಮಾಡ್ತೀರಾ? ಮಾಡ್ಬಿಟ್ಟು ಕರಿತೀರಾ? ಮಾಡಿಲ್ಲ ಅಂದ್ರೂ ಕರೀತಾರೆ ಮಾತ್ರ. ಬಾರಕ್ಕ ಬೇಕಾದ್ರೆ ತಂದು ಕೊಟ್ಬಿಡ್ತೀನಿ, ತಿನ್ಕೊಂಡು. ಇನ್ನು ಅವ್ರ ಮನೇಲೂ ಕೂಡ ಮಟನ್ ಬಿರಿಯಾನಿ ಮತ್ತು ನಾಟಿ ಕೋಳಿ ಸಾಂಬಾರು ಮಾಡಿದರು. ಇನ್ನು ನಮ್ಮವ್ವ ನಾಟಿ ಕೋಳಿ ಸಾಂಬಾರನ್ನೆಲ್ಲ ಅವ್ರ ಕಾಲದಲ್ಲಿ ಹೆಂಗೆ ಮಾಡ್ತಾರೆ ಅಂತ ಹೇಳ್ತಾರೆ ನೋಡಿ. ಎಳ್ಳು, ಆಮೇಲೆ ಅಳುಕುಪ್ಪ, ಕೈ ಎಣ್ಣೆ ಎಲ್ಲನೂ ಹಾಕಿ ಸಾರು ಮಾಡೋರು ಕೋಳಿ ಸಾರಿಗೆ. ಈಗ ಯಾರು ಅಳುಕುಪ್ಪ ಬಿಡ್ಸಿ ಹಾಕೋರು? ಯಾರು ಕೈ ಎಣ್ಣೆ ಬಿಟ್ರು ಬೇಕಾದ್ರೆ ಬಿಟ್ಟಿದ್ದಾರೆ, ಅಳುಕುಪ್ಪ ಬಿಡ್ಸಿ ಯಾರು ಹಾಕಕ್ಕಿಲ್ಲ. ಅದನ್ನ ಹಂಗೆ ಹಾಕ್ತಾ ಇದ್ರಾ? ಬಿಡಿಸ್ಬಿಟ್ಟು ಒಳಗಲ್ ಕುಪ್ಪ ಕುಟ್ಬಿಟ್ಟು ಕುಪ್ಪ ತೆಗ್ದು ಹಾಕೋದು ಸಿಪ್ಪೆ. ಅದೇ ಬೆಳ್ಳಗಿರುತ್ತಲ್ಲ, ಮೇಘ ಸಿಪ್ಪೆ ಏನಾಯ್ತದೆ ಒಳಗೆ ಕಳ್ಳು ಕಟ್ಕೋತದ, ಮೇಗುಂದ ಹಾಕೊಂಡು ಚಿಕನ್ ಸಾರು ಮಟನ್ ಸಾರು ಮಾಡ್ಕೊಂಡು. ಮಟನ್ ಸಾರ್ಗಿಲ್ಲ, ಬರೀ ಚಿಕನ್ ನಾಟಿ ಕೋಳಿ ಸಾರಿಗೆ. ಈಗ ಯಾರು ಹಂಗೆ ಮಾಡೋದಿಲ್ಲ. ಅದೇ ಕೆಲಸ ಕೋಳಿ ಕುಯ್ತೀವಿ ಅಂದ್ರೆ ಇದು ಒಳ್ಳು ತಗೊಂಡು ಬಿಡಿಸಿ ಅದ ಇಷ್ಟ ಬಿಡಿಸಿ ಮಾಡಿಕೊಳ್ಳೋರು, ಖಾರ ಹಾಕೊಂಡು ಖಾರ ಬಿಳಿಯನ್ನ ಇಕ್ಕಿಸ್ಕೊಳ್ಳಿವ. ಇವಾಗೆಲ್ಲ ಅಡುಗೆಗೆ ಬೇರೆ ಬೇರೆ ಥರ ಎಣ್ಣೆ ಬಂದುಬಿಟ್ಟಿದೆ, ಹಾಗಾಗಿ ಅದನ್ನೆಲ್ಲ ಯಾರೂ ಇವಾಗ ಬಳಸಲ್ಲ. ಹಾಗೆ ಆವಾಗಿನ ರುಚಿ ಕೂಡ ಇವಾಗಿನ ಸಾಂಬಾರಲ್ಲಿ ಸಿಗಲ್ಲ ಅಂತೇಳಿ ಹೇಳ್ತಾಯಿದ್ರು. ಸತ್ಯ ಅಲ್ವಾ, ಆವಾಗಿನ ಟೇಸ್ಟು ಇವಾಗಂತೂ ಸಿಗಲ್ಲ. ನಾವು ಚಿಕ್ಕವರಿರುವಾಗ ಮನೇಲಿ ಏನಾದರೂ ಸಾಂಬಾರು ಏನಾದರೂ ಮಾಡಿದ್ರೆ ಎಷ್ಟು ಚೆನ್ನಾಗಿರೋದು ಅಲ್ಲ. ಇವಾಗ ಅದೇ ಥರ ಮಾಡ್ತೀವಿ ನಾವೇ ಅಂದರೂ ಕೂಡ ಆ ರುಚಿ ಬರಲ್ಲ. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಹೊರಗಡೆ ಕೂತಿದ್ವಿ. ಅದೇ ಇಲ್ಲ ಅಲ್ವಾ ಚಿಕ್ಕಿ? ಒಂದ್ ಸಿಕ್ತು ನಂಗೆ, ಅಲ್ಲೊಂದು ಐತೆ, ಆದ್ರೆ ಯಾರಿಗೂ ಸಿಗಲ್ಲ ಅದು. ಹತ್ರಿ ಮರನ ಅಲ್ಲೇ ಕೋಲ್ ತಗೊಂಡು ಬಡಿ ಬಿದ್ದೋಯ್ತದೆ.
ಅಲ್ಲೆಯ ಅದಕ್ಕೆ ನಮ್ಮ ಚಿಕ್ಕಿ ಬುದ್ಧಿವಂತರು ಚಿಕ್ಕಿ. ಸ್ನಾನ ಮಡಗಿರೋದು ಇದೆಲ್ಲ. ಸಾನು ಏನಲ್ಲ ಚಿಕ್ಕಿ. ಸೇಪೆಕಾಯಿ ಹೋಗ್ಬೇಕು ಅಂದ್ರೆ ಅಲ್ಲೇ ಹೋಗ್ತು. ಐ ಏನಕ್ಕ ನೀವು ಅಷ್ಟೇ, ಅದು ಅಣ್ಣಾಗ ಟೆಸ್ಟ್ ಮಾಡೋದಕ್ಕೆ. ನಮ್ಮ ಚಿಕ್ಕಪ್ಪರ ಮನೆ ಹತ್ರ ಸುತ್ತಮುತ್ತ ಎಲ್ಲ ಮರಗಳು ಹಾಗೆ ಗಿಡ ಎಲ್ಲ ಇದ್ದಾವೆ ಆಯಿತಾ. ಅವರೆಲ್ಲನೂ ಕೂಡ ಹಾಕೊಂಡು ಬಿಟ್ಟಿದ್ದಾರೆ. ಹಾಗಾಗಿ ವಾತಾವರಣ ಏನೋ ಒಂಥರ ತಂಪಾಗಿರುತ್ತೆ. ಆ ಒಳಗಡೆ ಇದ್ದರೆ ಮಾತ್ರ ಸೆಕೆ ಅನಿಸೋದು. ಹೊರಗಡೆ ಬಂದ ತಕ್ಷಣ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಫ್ಯಾನ್ ಕೆಳಗಡೆ ಕೂತಿದ್ದೀವೇನೋ ಅಂತ ಅನಿಸುತ್ತೆ. ಎಷ್ಟು ಬಿಸಿಲಿದ್ರೂ ಸರಿ ಸೆಕೆ ಆಗಲ್ಲ. ಹಾಗಾಗಿ ಹೊರಗಡೆನೇ ಎಲ್ಲರೂ ಬಂದು ಕೂತ್ಕೊಂಡು ಮಾತಾಡ್ತಾ ಇದ್ವಿ. ನಮ್ಮ ಮನೆ ಏನು ಗೊತ್ತಾ, ರೋಡ್ ಸೈಡ್ ಇದೆ ಅಲ್ವಾ, ಹಾಗೆ ಅಕ್ಕಪಕ್ಕ ಅಷ್ಟೊಂದು ಮರ ಗಿಡನೂ ಇಲ್ಲ ಅಲ್ವಾ. ಹಾಗಾಗಿ ಒಂಚೂರು ಸೆಕೆ ಅಂತ ಇರುತ್ತೆ. ಇದು ಒಳಗಡೆ ಇದೆ, ಅಂದರೆ ಹೊಲದೊಳಗಡೆನೇ ಮನೆ ಕಟ್ಕೊಂಡಿದ್ದಾರೆ. ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ. ಮೊದಲೆಲ್ಲ ಏನು ಗೊತ್ತಾ, ನಾವು ರೋಡ್ ಸೈಡ್ ಇರಬೇಕು ಈ ಥರ ಎಲ್ಲ ಪ್ಲ್ಯಾನ್ ಮಾಡಿ ಮನೆ ಕಟ್ಕೊತಿದ್ರು. ಇವಾಗ ಎಲ್ಲರೂ ಅಷ್ಟೇ ತೋಟದಲ್ಲಿ ಮನೆ ಕಟ್ಲಿಕ್ಕೆ ತುಂಬ ಇಷ್ಟಪಡ್ತಾರೆ. ಚೆನ್ನಾಗಿರುತ್ತೆ, ತಂಪಾಗಿರುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ಹಸ್ರನ್ನ ನೋಡ್ಬೋದು ಅಂತ. ಇನ್ನು ಇಲ್ಲಿ ನಮ್ಮ ಸಾನು ಮಾಮೂಲಿ ಇಲ್ಲಿ ಬಂದಾಗೆಲ್ಲ ನಮಗೇನು ಬೇಡ ಅಂದ್ರೂ ಕೂಡ ಅಕ್ಕ ಸಪೋಟ ಬಂದಿದೆ ಒಂದ್ಸಲ ನೋಡೋಣ, ಸೀಬೆಹಣ್ಣು ಬಂದಿದೆ ನೋಡೋಣ ಬನ್ನಿ, ಮತ್ತು ನುಗ್ಗೆಕಾಯಿ ಬಂದಿದೆ ಬನ್ನಿ ಅಂತ ಎಲ್ಲನೂ ಕೂಡ ತೋರಿಸೋದು. ಆಮೇಲೆ ತಗೊಳ್ಳಿ ಅದು ತಗೊಳ್ಳಿ ಇದು ತಗೊಳ್ಳಿ ಅಂತ ಹೇಳೋದು. ಇನ್ನು ನಾವು ಇಲ್ಲಿ ಪಪ್ಪಾಯ ಕಾಣಿಸ್ತಾ, ಪಪ್ಪಾಯನ ಅಕ್ಕಿ ಕುಕ್ಬಿಟ್ಟಿತ್ತು, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದೊಂದು ತೊಗೊಂಡ್ವಿ. ಹಾಗೆ ಸಂತು ನುಗ್ಗೆ ಸೊಪ್ಪನ್ನೆಲ್ಲ ಬಿಡಿಸ್ಕೊಳ್ತಾ ಇರೋದು. ನುಗ್ಗೆ ಸೊಪ್ಪನ್ನ ಆವಾಗ ಬಿಡಿಸಿ ಆವಾಗಲೇ ಮಾಡಿಬಿಟ್ರೆ ತುಂಬ ಚೆನ್ನಾಗಿರುತ್ತಂತೆ. ನಮ್ಮವ್ವ ಹೇಳ್ತಾಯಿದ್ರು, ನಾಳೆ ಹೋಗೋದಲ್ವಾ ನಾಳೆ ಬಿಡಿಸ್ಕೊಳ್ರಿ, ಯಾಕಂದರೆ ಅದನ್ನು ಅವತ್ತಿನ ದಿನ ಮಾಡಿದ್ರೇ ಟೇಸ್ಟ್ ಚೆನ್ನಾಗಿರೋದು, ಇವತ್ತು ಬಿಡಿಸ್ಬಿಟ್ಟು ನಾಳೆ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಹಾಗಾಗಿ ಸ್ವಲ್ಪ ತೊಗೊಂಡು ಬಂದ್ವಿ. ಇನ್ನು ಪಪ್ಪಾಯನ ಕಟ್ ಮಾಡಿಬಿಡೋಣ, ಟೇಸ್ಟ್ ಹೆಂಗಿರುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಇದು ತುಂಬಾ ಸ್ವೀಟಾಗಿತ್ತು. ಆದರೆ ಒಂದು ಕೂಡ ಸೀಡ್ಸ್ ಇಲ್ಲಲ್ಲ ಇದರಲ್ಲಿ. ನಾನು ನಮ್ಮ ಅಮ್ಮಂಗೆ ಹೇಳ್ತಿದ್ದೆ, ಅಮ್ಮ ಇದೊಂದು ಸ್ವಲ್ಪ ಬೀಜ ಏನಾದರೂ ತೊಗೊಂಡು ಹೋಗ್ಬಿಟ್ಟು ನಮ್ಮ ಮನೆ ಹತ್ರ ಹಾಕಿ ಅಮ್ಮ, ಟೇಸ್ಟ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಆದರೆ ಅದರಲ್ಲಿ ನೋಡಿದ್ರೆ ಒಂದು ಕೂಡ ಸೀಡ್ಸ್ ಇಲ್ಲ. ಸರಿ ಅಂದ್ಬಿಟ್ಟು ಅದನ್ನೆಲ್ಲ ಕಟ್ ಮಾಡಿಕೊಂಡು ತಿಂತಾಯಿದ್ದೀವಿ. ಒಂದು ಪಪ್ಪಾಯ 5 ನಿಮಿಷಕ್ಕೆ ಖಾಲಿ ಆಗಿಬಿಡ್ತೋಯ್ತು. ಎಲ್ಲರೂ ಒಂದೊಂದು ಪೀಸ್ ತಿಂದ್ಬಿಟ್ವಿ. ನಾವಿಲ್ಲಿ ಬೆಂಗಳೂರಲ್ಲಿ ಒಂದು ಪಪ್ಪಾಯ ತೊಗೊಂಡು ಬಂದರೆ 2-3 ದಿನ ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂತೀವಿ. ಯಾಕಂದರೆ ಒಬ್ಬೊಬ್ಬರೇ ಇವಿಬ್ಬರೇ ಇರ್ತೀವಲ್ವ, ಹಂಗಾಗಿ ಬೇಗ ಖಾಲಿ ಆಗೋಲ್ಲ. ಇಲ್ಲೆಲ್ಲರೂ ಒಟ್ಟಿಗೆ ಇರೋದ್ರಿಂದ ಒಂದು ಸಲ ಕಟ್ ಮಾಡಿದಾಗ ನೋಡಿ ಎಲ್ಲರೂ ತಿನ್ಕೊಂಡು ಖಾಲಿ ಮಾಡಿಬಿಡ್ತೀವಿ. ಫ್ರಿಜ್ಜಲ್ಲಿಟ್ಟು ಮತ್ತೆ ನಾಳೆ ತಿನ್ನೋ ಅಗತ್ಯ ಏನೂ ಇರಲ್ಲ. ಏನೋ ಒಂಥರ ಹಳ್ಳಿ ವಾತಾವರಣನೇ ಚೆಂದ, ನೋಡಲಿಕ್ಕೂ ಚೆನ್ನಾಗಿರುತ್ತೆ, ಹಾಗೆ ಎಲ್ಲಿದ್ರಿಗೂ ಚೆನ್ನಾಗಿರುತ್ತೆ. ಇನ್ನು ಇಲ್ಲಿ ರೋಸ್ ಎಲ್ಲ ಇತ್ತು ಆಯಿತಾ ನಮ್ಮ ಚಿಕ್ಕಿ ಮನೆಯಲ್ಲಿ. ನಾನು ಗುಲ್ಕನ್ನಾದರೂ ಮಾಡೋಣ, ಇಲ್ಲ ಅಂತ ಅಂದರೆ ಸ್ವಲ್ಪ ಡ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ. ಹಾಗೆ ದಾಸವಾಳ ಇತ್ತು, ನಿಮಗೆ ಗೊತ್ತಿರುತ್ತೆ ನನಗೆ ದಾಸವಾಳ ಟೀ ಎಲ್ಲ ತುಂಬ ಇಷ್ಟ. ಅದಕ್ಕೆ ಸ್ವಲ್ಪ ಹೂ ಬಿಟ್ಟಿತ್ತಲ್ವ ಅದನ್ನು ಕೂಡ ತೊಗೊಂಡು ಬಂದೆ. ಇಲ್ಲೇನೇ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಒಣಗಿಸ್ಬಿಟ್ಟು ಎತ್ತಿಟ್ಕೊಂಡು ಬಿಟ್ಟಿದ್ದೀನಿ. ಇನ್ನಿವಾಗ ಸಂಜೆ ನಮ್ಮ ಚಿಕ್ಕಪ್ಪರನ್ನ ಊಟಕ್ಕೆ ಕರೆದಿದ್ವಲ್ಲ, ಅದಕ್ಕೆ ಅದರೊಟ್ಟಿಗೆ ಅಂದರೆ ಚಿಕನ್ ಸಾಂಬಾರು ಒಟ್ಟಿಗೆ ಸ್ವಲ್ಪ ಕೈಮಾ ಮಾಡಿಬಿಡೋಣ, ಮೊಟ್ಟೆ ಕೈಮಾ ಮಾಡಿಬಿಡೋಣ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಮಾಡ್ಕೊಳ್ಳಿಕ್ಕೇನಿಲ್ಲ, 1.5 ಕಪ್ ಆಗೋವಷ್ಟು ಕಡಲೆಪಪ್ಪನ್ನ ಹಾಕ್ಕೊಂಡಿದ್ದೀನಿ. ಹಾಗೆ 1.5 ಕಪ್ ಆಗೋವಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಎಷ್ಟು ಕಡಲೆಪಪ್ಪು ತೊಗೊಳ್ತೀವಿ ನೋಡಿ ಅಷ್ಟೇ ಪ್ರಮಾಣದಲ್ಲಿ ತೆಂಗಿನಕಾಯಿ ತುರಿ ಕೂಡ ತೊಗೊಳ್ಬೇಕು. ಫ್ರೆಶ್ ಆಗಿರಬೇಕು ತೆಂಗಿನಕಾಯಿ ತುರಿ, ಅವಾಗ ಚೆನ್ನಾಗಿರುತ್ತೆ. ಇನ್ನು ಕಡಲೆಪಪ್ಪನ್ನ ನುಣ್ಣಗೆ ಪೌಡರ್ ಮಾಡ್ಕೊಳ್ಬೇಕು. ಒಂದು ಮಿಕ್ಸಿಲೇನೆ ಹಾಕ್ಕೊಂಡು ಒಂದು 2-3 ಸಲ ಆನು ಆಫ್ ಮಾಡಿಬಿಟ್ರೆ ಅದು ನುಣ್ಣಗಾಗ್ಬಿಡುತ್ತೆ. ಅದಾದಮೇಲೆ ಅದನ್ನು ತೆಗೆದಿಟ್ಕೊಂಡ್ಬಿಟ್ಟು ಇವಾಗ ಜಾರ್ಗೆ ಒಂದು 4-5 ಹಸಿರು ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಶುಂಠಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಒಂದು 2 ಪೀಸ್ ಚಕ್ಕೆ, ಒಂದು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಾಗೆ ಪುದೀನ ಸೊಪ್ಪು, ಆಗಲೇ ನಾವು ತೆಗೆದಿಟ್ಕೊಂಡಿದ್ವಲ್ಲ ತೆಂಗಿನಕಾಯಿ ತುರಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಅಕ್ಕಿನ ನೆನೆಸಿಟ್ಟಿದ್ದೆ ನಾನು, 1 ಗಂಟೆಗಳ ಕಾಲನಾದರೂ ನೆನೆಸಿಟ್ಕೊಳ್ಬೇಕು. ಅದನ್ನು ಇದಕ್ಕೆ ಸೇರಿಸ್ಬಿಟ್ಟು ನೀರು ಹಾಕ್ತೇನೆ ಚೆನ್ನಾಗಿ ರುಬ್ಕೊಳ್ಬೇಕು. ಅದಾದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು, ಅರಿಶಿನದ ಪುಡಿ, ಒಂದು ಮೊಟ್ಟೆನ ಹಾಕಿ ಚೆನ್ನಾಗಿ ಇವಾಗ ಕಲಿಸ್ಕೊಳ್ತಾ ಇದ್ದೀನಿ. ಉಂಡೆ ಮಾಡ್ತೀವಿ ನೋಡಿ ಅದಕ್ಕೆ ಬಂದರೆ ಸಾಕು. ಮೊಟ್ಟೆ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬಿಡಿ, ತೆಳ್ಳಗಾಗ್ಬಿಡುತ್ತೆ, ಒಂದು ಹಾಕ್ಕೊಂಡ್ರೆ ಸಾಕು. ಇನ್ನು ಈ ಥರ ಉಂಡೆನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಚಿಕನ್ ಸಾಂಬಾರು ರೆಡಿಯಾಗಿರುತ್ತೆ ನೋಡಿ, ಅದನ್ನು ಸಪ್ರೇಟ್ ಒಂದು ಬೇರೆ ಪಾತ್ರೆಗೆ ತೆಕ್ಕೊಳ್ಬೇಕು. ಚಿಕನ್ ಸಾಂಬಾರು ಒಳಗಡೆನೂ ಕೂಡ ಹಾಕಿ ಕೆಲವೊಬ್ಬರು ಮಾಡ್ತಾರೆ. ಹಂಗೆ ಮಾಡಿದಾಗ ಏನಾಗುತ್ತೆ ಅಂದರೆ ಕಡಲೆ ಅಲ್ವಾ ಹಾಕಿರೋದು ನಾವು ಆ ಉಂಡೆಗೆ, ಹಂಗಾಗಿ ಸಾಂಬಾರೆಲ್ಲ ಗಟ್ಟಿಗಾಗ್ಬಿಡುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಈ ಥರ ಸಾಂಬಾರನ್ನ ಸ್ವಲ್ಪ ಸಪ್ರೇಟಾಗಿ ತೆಗೆದ್ಬಿಟ್ಟು ಸಾಂಬಾರು ಕುದಿ ಬಂದ ತಕ್ಷಣ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ಬಿಡ್ತೀವಿ. ತುಂಬಾ ಚೆನ್ನಾಗಿರುತ್ತೆ ಇದು, ಟ್ರೈ ಮಾಡಿ ನೋಡಿ, ನಮ್ಮ ಮನೇಲಿ ಎಲ್ರಿಗೂ ಇಷ್ಟ.
ಇನ್ನು ಸಂಜೆಗೆ ಬೇರೆ ಏನು ಅಡುಗೆ ಮಾಡೋ ಟೆನ್ಷನ್ ಇಲ್ಲ, ಬರೀ ಮುದ್ದೆ ಮತ್ತು ಅನ್ನ ಸಾಂಬಾರು ಮಾಡ್ಕೊಂಬಿಟ್ರೆ ಆಗೋಯ್ತು ಅಂತ ಹೇಳಿ ಹೊರಗಡೆ ಬಂದು ಕುತ್ಕೊಂಡು ಹಾಗೆ ಮಾತಾಡ್ತಾ ಇದ್ವಿ. ಅಷ್ಟರಲ್ಲಿ ಅಪ್ಪು ಬಂದರು. ಅವ್ರು ಇವತ್ತು ಊರಿಗೆ ಹೋಗಿದ್ರು, ಊರಿಂದ ಇವಾಗ ಬಂದರು. ಬರುವಾಗ ಸ್ವಲ್ಪ ಎಳ್ನೀರೆಲ್ಲ ತೊಗೊಂಡು ಬಂದಿದ್ದಾರೆ. ಅಮ್ಮನ ಮನೇಲೂ ಕೂಡ ತೆಂಗಿನ ಮರ ಎಲ್ಲ ಇದೆ ಆಯಿತಾ, ಆದರೆ ಅದು ತುಂಬ ಹೈಟು, ರೋಟಿಲೆಲ್ಲ ನಮಗೆ ಕೆಡಗಲಿಕ್ಕಾಗಲ್ಲ, ಯಾರನ್ನಾದ್ರೂ ಹತ್ತಿಸ್ಬಿಟ್ಟೆ ಕೆಡಗಿಸ್ಬೇಕು. ನಮಗೆ ಸ್ವಲ್ಪ ಭಯ, ಯಾರನ್ನಾದ್ರೂ ಹತ್ತಿಸ್ದಾಗ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ಅಂತ ಹೇಳಿ. ಅದಲ್ಲದೆ ಹಬ್ಬದ ಟೈಮಲ್ಲೆಲ್ಲ ಯಾರೂ ಸಿಗಲ್ಲ ಊರಲ್ಲಿ. ಹಾಗಾಗಿ ನಾವು ಬಂದಾಗೆಲ್ಲ ಸಾಮಾನ್ಯವಾಗಿ ನಮ್ಮ ತೋಟದಲ್ಲಿ ಎಳ್ಳೀರು ಕುಡ್ದೇ ಇಲ್ಲ, ಅಪರೂಪ ಯಾವಾಗೋ ಒಂದ್ಸಲ ಹೋಗಿ ಕುಡಿಯುವಂಥದ್ದು. ಇನ್ನು ನಾನು ತುಂಬ ನೆನ್ನೆ ಕೇಳ್ತಾ ಇದ್ದೆ ಅಂತ ಹೇಳ್ಬಿಟ್ಟು ಇವತ್ತು ಹೆಂಗೋ ಅಪ್ಪು ಹೋಗಿದ್ರಲ್ಲ, ಹಾಗಾಗಿ ಬರಬೇಕಾದ್ರೆ ತೊಗೊಂಡು ಬಂದಿದ್ದಾರೆ. ಇನ್ನೆಲ್ಲರೂ ಕೂತ್ಕೊಂಡು ಎಳ್ಳೀರು ಕುಡಿತಾ ಇದ್ದೀವಿ. ಹಾಗೆ ಲಾಸ್ಟ್ ಟೈಮ್ ನಾನು ಯುಗಾದಿ ಹಬ್ಬದ ವ್ಲಾಗ್ ಅಪ್ಲೋಡ್ ಮಾಡಿದ್ನಲ್ವ, ಆವಾಗ ಕೆಲವೊಬ್ಬರು ಕೇಳ್ತಿದ್ರಿ ಯಾಕೆ ನೀವು ನಿಮ್ಮ ಅತ್ತೆ ಮನೆಗೆ ಹೋಗಲ್ಲ, ನಿಮ್ಮ ಅತ್ತೆ ಊರಿಗೆ ಹೋಗಲ್ಲ, ಬರೀ ನಿಮ್ಮಮ್ಮನ ಮನೆ ನಿಮ್ಮಮ್ಮನ ಊರು ಮಾತ್ರ ತೋರಿಸ್ತಿರಲ್ಲ ಅಂತ ಹೇಳ್ಬಿಟ್ಟು. ಇದಕ್ಕೆ ನಾನು ಲಾಸ್ಟ್ ಇಯರೇ ಆನ್ಸರ್ ಮಾಡಿದ್ದೆ ಆಯಿತಾ. ಅಪ್ಪನೇ ಹೇಳಿದರು ನಾವು ಯಾಕೆ ಹೋಗಲ್ಲ ಅಂತ ಹೇಳಿ. ಇತ್ತೀಚೆಗೆ ನನ್ನ ವ್ಲಾಗ್ಸ್ ಯಾರಾದರೂ ನೋಡ್ತಾ ಇರೋರಿದ್ದರೆ ಅವರು ಕೇಳಿರ್ಬೋದು ಅಂತ ನಾನು ಅನ್ಕೋತೀನಿ. ಇನ್ಸ್ಟಾಗ್ರಾಮಲ್ಲಿ ಕೂಡ ಮೆಸೇಜ್ ಬರ್ತಾ ಇರುತ್ತೆ ಯಾಕೆ ಹೋಗಲ್ಲ ನೀವು ಅಂತ ಹೇಳಿ. ಅದ್ರ ಬಗ್ಗೆ ನಾವು ಆಗಲೇ ಹೇಳಿದ್ನಲ್ಲ, ಒಂದು ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಅಂತೇಳಿ. ಆ ವ್ಲಾಗ್ದು ಲಿಂಕ್ನ ಕೊಟ್ಟಿರ್ತೀನಿ, ನಿಮಗೆ ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ಚೆಕ್ ಮಾಡಿ. ಹಾಗೆ ಏನು ಗೊತ್ತಾ, ಅದು ನೋಡಿರೋರು ಕೂಡ ಕೆಲವೊಬ್ಬರು ಕಮೆಂಟ್ ಮಾಡ್ತಾರೆ, ಅವ್ರಿಗೆ ಇಷ್ಟ ಇಲ್ವೇನೋ ಹೋಗ್ಲಿಕ್ಕೆ, ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನಿಮ್ಮ ಹಸ್ಬೆಂಡ್ನ ನೀವೇ ಬಲವಂತ ಮಾಡಿ ಕರ್ಕೊಂಡು ಹೋಗ್ತೀರಾ, ಕರ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು. ನಿಮಗೆ ಇಂಟ್ರೆಸ್ಟ್ ಇಲ್ಲ ಅದಕ್ಕೆ ನೀವು ಹೋಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ನಾನು ಮತ್ತು ಅಪ್ಪು ಹೆಂಗೆ ಅಂದರೆ, ಅವ್ರಿಗೇನು ಇಷ್ಟ ಆಗಲ್ವೋ ಅದನ್ನು ನಾನು ತುಂಬ ಫೋರ್ಸ್ ಮಾಡಿ ಮಾಡಿಸ್ಲಿಕ್ಕೆ ಹೋಗಲ್ಲ. ಹಾಗೆ ನನಗೇನು ಇಷ್ಟ ಆಗಲ್ವೋ ಅದನ್ನು ನಾನು ಅವ್ರಿಗೆ ಫೋರ್ಸ್ ಮಾಡಿ ಮಾಡಪ್ಪ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ ಆಯಿತಾ. ನಾವು ಇರೋದೇ ಹಂಗೆ. ಇವಾಗ ಅವ್ರ ಇಷ್ಟದ ಪ್ರಕಾರ ಅವ್ರು ಇರ್ತಾರೆ, ನಮ್ಮ ಇಷ್ಟದ ಪ್ರಕಾರ ನಾವಿರ್ತೀವಿ. ನಾನು ಯಾವತ್ತೂ ಕೂಡ ಬಲವಂತ ಮಾಡಿ ಕರ್ಕೊಂಡು ಹೋಗೋಪ್ಪು, ನಾನು ಅಲ್ಲಿರಬೇಕು, ನನಗೆ ಅದು ನೋಡಬೇಕು, ಅದೆಲ್ಲ ನನಗೆ ಬೇಕು, ಈ ಥರ ಎಲ್ಲ ನಾನು ಏನು ಯಾವತ್ತೂ ಕೇಳಲಿಕ್ಕೆ ಹೋಗಲ್ಲ ಆಯಿತಾ. ಅವ್ರಿಗೆ ಇಷ್ಟ ಇಲ್ವಾ, ಸರಿ ಆಯಿತು ಅಂತೇಳಿ ನಾನು ಸುಮ್ಮನೆ ಆಗಿಬಿಡ್ತೀನಿ. ನಮ್ಮ ಅತ್ತೆ ಮಾವನೇ ನಮ್ಮ ಮನೆಗೆ ಬರ್ತಾರೆ ಆಯಿತಾ. ನೀವು ನೋಡಿರ್ಬೋದು ಸುಮಾರು ವ್ಲಾಗ್ಸಲ್ಲಿ ನಾನು ತೋರಿಸಿದ್ದೀನಿ ಕೂಡ. ಅವ್ರು ಬಂದಾಗ ನಾನು ಚೆನ್ನಾಗಿ ನೋಡ್ಕೊತೀನಿ, ನನ್ನನ್ನು ಅಷ್ಟೇ ಅವರು ಅಷ್ಟೇ ಚೆನ್ನಾಗಿ ನೋಡ್ಕೊತಾರೆ. ನಮ್ಮ ಅತ್ತೆ ಮಾವಂಗೆ ಹಾಗೆ ನಮ್ಮ ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ ಆಯಿತಾ. ನಾವು ಯಾವತ್ತೂ ಕೂಡ ಈ ವಿಚಾರಕ್ಕೆಲ್ಲ ಇದು ಮಾಡ್ಕೊಳ್ಳೋದು, ಮುಖಮನ್ಸು ಮಾಡ್ಕೊಳ್ಳೋದು ಆ ಥರ ಎಲ್ಲ ನಾವು ಏನು ಮಾಡ್ಕೊಳ್ಳಿಕ್ಕೆ ಹೋಗಿಲ್ಲ ಕೂಡ ಇದುವರೆಗೂ. ಇದ್ರ ಬಗ್ಗೆ ನಾನು ಇನ್ನೂ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಲಿಕ್ಕಾಗಲ್ಲ ಆಯಿತಾ. ಯಾಕಂದರೆ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿಬಿಟ್ಟಿದ್ದೀನಿ, ಒಂದ್ಸಲ ಚೆಕ್ ಮಾಡಿ ನೋಡಿ ಆಯಿತಾ. ಪದೇ ಪದೇ ಹೇಳ್ತಿದ್ರೆ ಅಪ್ಪುಗೂ ಕೂಡ ಬೇಸರ ಆಗುತ್ತೆ, ಹಾಗಾಗಿ ಹೇಳಲಿಕ್ಕೆ ಹೋಗಲ್ಲ ನಾನು. ಒಟ್ನಲ್ಲಿ ನಾವು ನಮ್ಮ ಅತ್ತೆ ಮಾವ ಎಲ್ಲರೂ ಕೂಡ ಚೆನ್ನಾಗಿದ್ದೀವಿ. ನೀವು ಅಂದ್ಕೊಂಡಿರೋ ಥರ ಏನೂ ಇಲ್ಲ ಆಯಿತಾ. ನಾವು ಅಲ್ಲಿಗೆ ಹೋಗಲಿಲ್ಲ ಅಂದರೆ ನಮಗೇನೋ ಅವ್ರ ಮೇಲೆ ಪ್ರೀತಿ ಇಲ್ಲ ಅನ್ನೋ ಅರ್ಥ ಅಲ್ಲ. ಹಾಗೆ ಇನ್ನೊಬ್ಬರು ಕಮೆಂಟ್ ಏನಿತ್ತು ಅಂದರೆ, ಅವ್ರ ಮೊಮ್ಮಗ ಅವ್ರ ಊರಿಗೆ ಹೋಗ್ಬೇಕು ಅನ್ನೋದಿರುತ್ತಲ್ವ ಅವ್ರಿಗೆ ಅಂತ ಹೇಳ್ಬಿಟ್ಟು. ಅವರೇ ಬರ್ತಾರಲ್ಲ, ಅವರೇ ಬರ್ತಾರೆ, ಅವರೇ ಬಂದು ನೋಡ್ಕೊಂಡು ಹೋಗ್ತಾರೆ. ಹಾಗೆ ಅವ್ರಿಗೆ ನನ್ನ ಮಗ ಮಾತ್ರ ಮೊಮ್ಮಗ ಅಲ್ಲ, ಇನ್ನೂ 2 ಮೊಮ್ಮಕ್ಕಳಿದ್ದಾರೆ, ಅವ್ರು ಹೋಗ್ತಾರೆ. ಇವಾಗ ನಾವಿಲ್ಲಿ ಬಂದು ಹೆಂಗಿದ್ದೀವೋ ಸೇಮ್ ಅವರು ಈ ಟೈಮಲ್ಲಿ ಅಲ್ಲಿ ಹೋಗಿರ್ತಾರೆ, ಅವ್ರ ಜೊತೆ ಸಮಯ ಕಳೀತಾ ಇರ್ತಾರೆ, ಚೆನ್ನಾಗಿದ್ದಾರೆ. ಈಗ ಹೆಣ್ಮಕ್ಳು ಅಂದರೆ ಒಂದು ಕೈ ಪ್ರೀತಿ ಜಾಸ್ತಿನೇ ಇರುತ್ತೆ, ನಿಮಗೆ ಗೊತ್ತಿರುತ್ತಲ್ವ. ಹಾಗಾಗಿ ಅವರೊಟ್ಟಿಗೆ ಅವರು ಚೆನ್ನಾಗಿದ್ದಾರೆ. ಇನ್ನು ನಾವು ಮುಂದೆ ಒಂದಿನ ಹೋಗೋ ಥರ ಸನ್ನಿವೇಶ ಬರ್ಬೋದು, ಗೊತ್ತಿಲ್ಲ ನನಗೆ. ಕಾಲ ಇವತ್ತು ಹಿಂಗಿದೆ, ಮುಂದೆ ಹಿಂಗೆ ಇರುತ್ತೆ ಅಂತ ಹೇಳಲಿಕ್ಕಾಗಲ್ಲ ಅಲ್ವಾ. ಸದ್ಯಕ್ಕೆ ಪರಿಸ್ಥಿತಿ ಈ ಥರ ಇದೆ, ಮುಂದೆ ನೋಡೋಣ ಹೆಂಗೆ ಚೇಂಜ್ ಆಗುತ್ತೆ ಅಂತ. ಏನದು ಮಿಯಾ 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 ಅಲ್ಲ ಇದು, ಪಾಪು. ಮಿಯಾ ಇದು ಮಿಯಾವ ಇದು. ಮುದ್ದಮ್ಮ ಮಿಯಾ ಮಿಯಾನ ಅವರು ಕಂಡ್ರೆ ಅವ್ನಿಗಿದು ಖುಷಿ, ಇವಳು ಹೋಯ್ತಾ ಇಲ್ಲ. ಮಕ್ಳ ಪ್ರೀತಿ. ಆಡು ಟಾಟಾ ಮಾಡಿ ಹೋಗ್ಬಿಟ್ಟು ಬನ್ನಿ ಅಂತ. ಆಮೇಲೆ ಇನ್ನೊಂದೇನು ಗೊತ್ತಾ, ಈ ವಿಷಯ ನಾನು ಹೇಳಲೇಬೇಕು. ಯಾವಾಗ ನಾವು ಈ ಥರ ತವ್ರ ಮನೆಗೆ ಬರ್ತೀವಿ, ತವ್ರ ಮನೇಲಿ ಚೆನ್ನಾಗಿರ್ತೀವಿ, ಆ ವಿಡಿಯೋಸ್ನೆಲ್ಲ ಮಾಡಿ ಅಪ್ಲೋಡ್ ಮಾಡ್ತೀವಿ ನೋಡಿ ಕೆಲವೊಬ್ಬರು ಯೂಟ್ಯೂಬರ್ಸು, ಆವಾಗ ಈ ಥರ ಕಮೆಂಟೆಲ್ಲ ಬಂದುಬಿಡುತ್ತೆ, ಓ ನಿಮಗೆ ಅತ್ತೆ ಕಂಡ್ರೆ ಇಷ್ಟ ಇಲ್ಲ, ಅತ್ತೆ ಮನೆಯವ್ರು ಕಂಡ್ರೆ ಇಷ್ಟ ಇಲ್ಲ, ನಿಮಗೇನಿದ್ರು ತವ್ರ ಮನೆಯವ್ರು ಕಂಡ್ರೆ ಪ್ರೀತಿ ಜಾಸ್ತಿ. ಈ ಥರ ನೀವು ಯೋಚನೆ ಮಾಡಿ ನೋಡಿ, ಯಾವ ಹೆಣ್ಮಕ್ಳಿಗೆ ತವ್ರಂದರೆ ಪ್ರೀತಿ ಇರಲ್ಲ? ಎಲ್ಲ ಹೆಣ್ಮಕ್ಳಿಗೂ ಇರುತ್ತೆ ಆಯಿತಾ. ಈ ಕಮೆಂಟ್ ಮಾಡ್ತಿರ್ತಾರಲ್ವ, ಅವ್ರಿಗೂ ಕೂಡ ಅವ್ರ
ತವ್ರಂದ್ರೆ ಪ್ರೀತಿ ಇರುತ್ತೆ. ಅವರು ವಿಡಿಯೋ ಮಾಡಲ್ಲ, ನಾವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ ಅಷ್ಟೇ. ಅದನ್ನೇನೇ ನೀವು ತವ್ರ ಮನೆ ಮೇಲೆ ಪ್ರೀತಿ ಇವ್ರಿಗೆ ಗಂಡನ ಮನೆ ಮೇಲೆ ಕಂಡ್ರೆ ಆಗಲ್ಲ ಹಂಗೆ ಹಿಂಗೆ ಅಂತ ಅಂದ್ಕೊಳೋದು ತಪ್ಪು ಅಲ್ವಾ. ಇದೊಂದು ಹೇಳಬೇಕಿತ್ತು, ಹಾಗಾಗಿ ನಾನು ಶೇರ್ ಮಾಡಿಕೊಂಡೆ. ಚೆನ್ನಾಗಿರೋದನ್ನ ನೋಡಿ ಖುಷಿ ಪಡಿ, ಅಸೂಯೆ ಪಡ್ಕೊಳ್ಳೋದು ಬೇಡ ಅಲ್ವಾ. ಅಂತ ಹೇಳೋದಪ್ಪ ಮನೆಯವ್ರಿಗೆ ಅನುಕೂಲ ಆಯ್ತು. ಮನೆಯವ್ರಿಗೆ ಏನು ರೆಸ್ಪೆಕ್ಟ್ ಕೊಡ್ತಾರ ನೋಡಿ. ಈಗಲೇ ಅಪರೂಪಕ್ಕೆ ಅಕ್ಕ ಇವತ್ತು ನೀನ್ ತಿಂದ್ರೆ ಕಳ್ಳುದು ಹೋಯ್ತೀಯ. ಯಾಕೆ ಹೇಳು? ಗೊತ್ತಿಲ್ಲಪ್ಪ. ನಾನ್ ಮಾಡ್ತಾ ಇದ್ದೀನಲ್ಲ ಅದಕ್ಕೆ. ಮಸಾಲೆ ಎಲ್ಲ ಹೇಳ್ಕೊಟ್ಟಿರೋದು ಭಾವನೆ ಅಲ್ವಾ? ಇಲ್ಲ ಇಲ್ಲ, ಎಲ್ಲ ಅವನ ಕೈಲೇ ಸಿದ್ದು. ಎಲ್ಲ ನಾನೇ ಮಾಡಿರೋದು. ಅವನೇ ಹೇಳ್ದ ಒಂಚೂರು ಖಾರ ಕಡಿಮೆ ಐತೆ ಬಾಬಾ, ಹಾಕ್ತಿದ್ದೀನಿ ನೋಡು ಅಂತ ಎಲ್ಲ ಅವನೇ. ಅಪ್ಪ ಇವತ್ತು ಮೀನು ತಿನ್ಬೇಕಂತ ಬಗಸ್ಕೊಂಡಿರೋದೇ ಸಂತು. ಏನು ಗೊತ್ತಾ, ಇಲ್ಲಿ ನೋಡಿ ಚಿಕನ್ ಸಾಂಬಾರು ನಮ್ಮ ಮನೆ ಮಾಡಿರೋದೊಂದು ಚೂರು ಕೂಡ ಕದಲಿಲ್ಲ. ಏನು ಸಾಂಬಾರು ಅದು? ನಾಟಿ ಕೋಳಿ ಸಾಂಬಾರು. ಹುಂಜ ಅದು ನಿಂಗೆ ಇಷ್ಟ ಆಗಲ್ಲ, ಕೈಮಾ, ಅದು ಮೊಟ್ಟೆ ಕೈಮಾ. ನಂಗೆ ಇಷ್ಟ ಆಗಲ್ವಾ? ಅಂದರೆ ತಿನ್ನಲ್ವಲ್ಲ ಜಾಸ್ತಿ. ನಿಮ್ಮ ಅಮ್ಮ ಮಾಡಿದಾದ್ರೆ ಚೆನ್ನಾಗಿರ್ತದೆ. ನಾನು ಮಾಡಿ ಚೆನ್ನಾಗಿರಲ್ವಾ? ನೀನ್ ಮಾಡಿರೋದು ಚೆನ್ನಾಗಿರ್ತದೆ, ನಿಮ್ಮ ಅಮ್ಮ ಮಾಡಿದಾದ್ರೆ ಚೆನ್ನಾಗಿರ್ತದೆ. ಮೊಟ್ಟೆಲ್ಲ ಅವರೇ ಮಾಡೋದು ಫೇಮಸ್. ಇದೇನು ಗೊತ್ತಾ, ಕೋಳಿಲಿ ಮಾಮೂಲಿ ಕೋಳಿ ಮತ್ತು ಹುಂಜ ಇರುತ್ತಲ್ಲ, ಹುಂಜದಲ್ಲಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಇವತ್ತು ನಮ್ಮ ಹುಂಜ ತಂದು ಮಾಡಿರೋದು. ಇವ್ರು ಅದನ್ನು ತಿನ್ನೋದು ಬಿಟ್ಟು ಫಿಶ್ ತೊಗೊಂಡು ಬಂದು ಇವ್ರ ಅಣ್ಣ ಬೆಳಗ್ಗೆಯಿಂದ ಮೀನು 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 ಅಂತಾನೆ. ಅಯ್ಯೋ ಅಪ್ಪು, ಎಷ್ಟು ಸಲ ನೆನ್ಸ್ಕೊಂಡಿದ್ ಗೊತ್ತಾ, ಮೀನ್ ಮಾಡ್ಬೇಕಂತ. ಅವತ್ತು ಒಂದಿನ ಬಾಳೆ ಎಲೆಯಲ್ಲಿ ಮಾಡಿ ವಿಡಿಯೋ ಎಲ್ಲ ಮಾಡಿ ತೋರಿಸಿದ್ದೆ ಹಂಗೆ. ಅದಕ್ಕೆ ಅದು ನೆನ್ಸ್ಕೊಂಡ ಪಾಪ. ಅಂದ್ರೆ ಲಾಸ್ಟ್ ಟೈಮ್ ಒಂದ್ಸಲ ಬಂದಾಗ ಒಂದ್ಸಲ ಇದು ಫುಲ್ ಉದ್ದ ಇರೋ ಫಿಶ್ ಮಾಡಿದ್ರಲ್ಲ, ಅದು ಟೇಸ್ಟ್ ಸಖತ್ತಾಗಿತ್ತು. ಅಂದ್ರೆ ಇದು ಪಾಂಪ್ಲೆಟ್ ಅಲ್ಲೇ ಚಿಕ್ಕ ಚಿಕ್ಕ ಮೀನು ಅವತ್ತು ಬಾಳೆ ಎಲೆಯಲ್ಲಿ ಹಿಂಗೆ ಎತ್ಬಿಟ್ಟು ತೋರಿಸಿದ್ದೆ, ಚೆನ್ನಾಗಿತ್ತು ಅದು. ಅಪ್ಪ ಬಾಯಲ್ಲಿ ನೀರು ಬರ್ತದೆ ಒರ್ಸ್ಕೊಳ್ಳೋ. ಇಲ್ಲಿ ನೋಡಿ ಎಷ್ಟು ಮೀನು ತರಿಸಿದ್ದಾರೆ, ಇಬ್ಬರಿಗೆ ಅಲ್ಲ ಇಷ್ಟು, ನಮ್ಮ ಚಿಕ್ಕಪ್ಪ ಅವರೆಲ್ಲ ಬರ್ತಾರೆ. ಹೇಳಕ್ಕಾಗಲ್ಲ, ಊಟ ಮಾಡ್ಲಿಲ್ಲ ಅಂದ್ರೆ ಇಷ್ಟು ನಾವು ಇಬ್ರು ತಿನ್ಲಿಕ್ಕಾಗುತ್ತಾ? ಏನ್ ಒಂದ್ 2,000 ರೂಪಾಯಿ ಕೊಡು. 1,000 ರೂಪಾಯಿ ಮೀನ್ ತಂದಿದೀವಿ, ಅವ್ನ್ 1,000 ರೂಪಾಯಿ ಕೊಟ್ಬಿಡ್ತೀನಿ. ಇನ್ನ 500 ರೂಪಾಯಿ ಇಬ್ರು ಹಂಚ್ಕೊಂತೀವಿ. ನಾನೇ ಕೊಡ್ಬೇಕು, ನೀವಿಬ್ರು ತಿನ್ನೋದಕ್ಕೆ? ಅಲ್ಲ ತಿಂತೀರಾ ಅಂತ ಕೇಳ್ದಲ್ಲ. ನಿಜ ತಿನ್ಲಿಕ್ಕಾಗಲ್ಲ ಅಷ್ಟೊಂದು. ಅದು 4 kg ಇದೆ ಅಂತೆ, 4 kgನ ಇಬ್ರು ತಿನ್ಲಿಕ್ಕಾಗತ್ತಾ? ತಿನ್ಬೋದೇ, ಅದು ಕರ್ಗೋಯ್ತದೆ. ಮತ್ತೆ ಚಿಕನ್ ಯಾರು ತಿಂತಾರೆ? ನಾಳೆ ಶನಿವಾರ ಯಾರು ತಿನ್ನಲ್ಲ, ಇವತ್ತೆಲ್ಲ ಮುಗಿಸ್ಬೇಕು. ಎಲ್ಲ ವಾರ ತಿಂತೀವಿ. ಇವ್ರಿಗೆ ಏನ್ ಗೊತ್ತಾ, ಯಾವ ವಾರನೂ ಇಲ್ಲ, ಯಾವ ದೇವ್ರು ಇಲ್ಲ ಇವರಿಗೆ. ದೇವ್ರು ಇದಾರೆ, ದೇವ್ರು ಹೇಳಿಲ್ವಲ್ಲ ಹಿಂಗೆ ವಾರ ಅದು ಇದು ಅಂತ. ಈಗ ಹೆಂಗೆ ಅಂದ್ರೆ, ಈಗ ದೇವ್ರು ನಾವು ಕಷ್ಟ ಬಿದ್ದು ಸಂಪಾದನೆ ಮಾಡ್ತೀವಿ ಅಂತ ನಮ್ಗೆ ಒಳ್ಳೆ ಆದಾಯ ಕೊಡ್ತಾನೆ. ನಾವೇ ಏನ್ ಮಾಡ್ತೀವಿ, ದೇವ್ರಿಗೆ ಹೋಗಿ ಕಾಣಿಕೆ ಹಾಕ್ತಿವಿ. ಉಂಡಿಗಾಗ್ಲಿ ಇನ್ನೊಂದ್ಕಾಗ್ಲಿ 500 ರೂಪಾಯಿ, 1,000 ರೂಪಾಯಿ, 101 ರೂಪಾಯಿ ಅಂತ. ದೇವ್ರು ಕೊಟ್ಟಿರೋದು ಏನಕ್ಕೆ ದುಡ್ಡು? ನಾ ಚೆನ್ನಾಗಿರ್ಲಿ ಅಂತ. ಮತ್ ನಾವ್ ದೇವ್ರಿಗೆ ವಾಪಸ್ ಕೊಟ್ರೆ ಏನೋ ಮರ್ಯಾದೆ. ಅದಕ್ಕೆ ನಮ್ಮ ಮನಸ್ಸಲ್ಲಿ ಭಕ್ತಿ ಐತಿ. ಅದು ನಾವೇನು ತೋರ್ಸ್ಕೊಂಡು ಭಕ್ತಿ ತೋರಿಸ್ಬೇಕು ಅಂತ ಏನಿಲ್ಲ, ಮನಸ್ಸಲ್ಲಿ ದೇವ್ರು ಬೇಡ್ಕೊಂತೀವಿ. ಇನ್ನು ಫಿಶ್ ಮ್ಯಾರಿನೇಟ್ ಮಾಡಿ ಎಲ್ಲನೂ ಕೂಡ ಇವಾಗ ರೆಡಿ ಮಾಡ್ಕೋತಾ ಇದ್ದಾರೆ ನೋಡಿ. ನಾನು ಜಾಣನ್ನ ಆಡಿಸ್ಲಿಕ್ಕೆ ಅಂತೇಳಿ ಹೋಗ್ಬಿಟ್ಟೆ, ಅಷ್ಟರಲ್ಲಿ ಇವರು ಎಲ್ಲನೂ ರೆಡಿ ಮಾಡಿಬಿಟ್ಟಿದ್ರು. ಕೊನೆಯಲ್ಲಿ ತಲೆ ಮಾತ್ರ ಉಳಿದಿತ್ತು. ಹೆಂಗೆ ಅದನ್ನು ಫೋಲ್ಡ್ ಮಾಡಿ ಹಾಕ್ತಾರೆ ಅಂತೇಳಿ ತೋರಿಸೋಣ ಅಂದ್ಕೊಂಡೆ. ಒಳಗಡೆ ಬಾಳೆ ಎಲೆ ಹಾಕಿದ್ದಾರೆ ಆಯಿತಾ, ಪೂರ್ತಿ ಬಾಳೆ ಎಲೆಯಿಂದ ಕವರ್ ಮಾಡಿಬಿಟ್ಟು ಅದ್ರ ಮೇಲೆ ಅಲ್ಯೂಮಿನಿಯಂ ಫಾಯಿಲ್ ಹಾಕೋದು. ಇದನ್ನು ಯಾಕೆ ಹಾಕ್ತಾರೆ ಅಂದರೆ ಘಾಟ್ ಆಗಬಾರ್ದು ಅಂತೇಳಿ ಅಷ್ಟೇನೇನೆ. ಪಾಪು ಇರೋದ್ರಿಂದ ಇಷ್ಟೊಂದೆಲ್ಲ ತವ ಮೇಲೆ ಫಿಶ್ನ ಫ್ರೈ ಮಾಡ್ಲಿಕ್ಕೆ ಶುರು ಮಾಡ್ಕೊಂಬಿಟ್ರೆ ತುಂಬ ಘಾಟ್ ಆಗಿಬಿಡುತ್ತೆ. ಅದರಲ್ಲೂ ಕೂಡ ಇವ್ರು ಈ ಕಡೆ ಬಾಗ್ಲಲ್ಲಿ ಕೂತಿರೋದ, ಬಾಗಿಲಿಂದನೇ ಒಳಗಡೆ ಬಂದುಬಿಡುತ್ತೆ, ಕಿಟಕಿಯಿಂದನೂ ಕೂಡ ಬರುತ್ತೆ. ಹಾಗಾಗಿ ಅವರು ಈ ಥರ ಪ್ಲ್ಯಾನ್ ಮಾಡಿಕೊಂಡು ಮಾಡ್ತಾ ಇದ್ದಾರೆ. ಅದಲ್ಲದೆ ಎಣ್ಣೆ ಕೂಡ ಸಿಡಿಯಲ್ಲ ಆಯಿತಾ. ಲಾಸ್ಟ್ ಟೈಮ್ ಅಪ್ಪು ಈ ಥರ ಫಿಶ್ ಫ್ರೈ ಮಾಡಿದಾಗ ಎಣ್ಣೆ ತುಂಬ ಕಾಲಿಗೆಲ್ಲ ಸಿಡ್ದುಬಿಟ್ಟಿತ್ತು ಅವ್ರಿಗೆ. ಅದಕ್ಕೆ ಅವ್ರಿಗೆ ಸ್ವಲ್ಪ ಭಯ, ಈ ಸಲ ಎಲ್ಲಿ ಸಿಡ್ದು ಬಿಡುತ್ತೋ ಅಂತ. ಹಾಗಾಗಿ ಹೋಗಿ ತೊಗೊಂಡು ಬಂದು ರೆಡಿ ಮಾಡಿದ್ರು ನೋಡಿ. ಎಷ್ಟು ಬೇಗ ಆಗೋಯ್ತು ಅಂತ ಹೇಳಿ. ಈ ಒಲೆ ಅಂತೂ ತುಂಬ ಯೂಸ್ಫುಲ್ ಆಯಿತಾ. ಖಾರದ ಪುಡಿ ಹಿಡ್ದಿಲ್ಲಲ್ಲ? ಹಿಡ್ದೈತೆ ಹಂಗೇನೆ ಅದು. ಅದನ್ನ ಹಿಂಗೆ ಹೆಚ್ಕೊಂಡು ಬಚ್ತರ ತಿನ್ಬೇಕು. ತವಾ ಫ್ರೈ ಮಾಡಿದ್ರೆ ಬೇರೆ ಥರ ಬರುತ್ತೆ ನೋಡು. ನಿಮ್ಮ ಬಾವ ಒಂದು ಮೀನು ಅಂಗಡಿ ಚೆನ್ನಾಗಿ ಮಾಡ್ತಾರೆ.
ಪ್ಲೇಟ್ ತಂಬಿದೆಲ್ಲ ಇಕ್ಕಕ್ಕೆ ಇನ್ನು ಹಂಗೆ ನೀನು ಟೇಸ್ಟ್ ಮಾಡಪ್ಪು. ಟೇಸ್ಟ್ ಮಾಡ್ಬಿಟ್ಟು ಅಲ್ಲ ಟೇಸ್ಟ್ ಮಾಡ್ಬಿಟ್ಟು ಚಟ್ನಿ ಒಟ್ಟಿಗೆ. ಚಟ್ನಿ ಏನು ಬೇಡ ಅನ್ಸ್ತೈತೆ ಅವನಿಗೆ. ಚಟ್ನಿ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ನಾನು ಮಾಡಿದ್ದೀನಿ, ಮಾಡಿರೋದ್ಕಾದ್ರೂ ತಿನ್ಬೇಕು. ಇಟ್ಕೋ, ಇಷ್ಟು ಚಟ್ನಿ ಮಾಡಿಸಿದ್ದೀವಿ. ನಮ್ಮನೆ ಇಲ್ಲ ಅಂದ್ರೂ ಅಲ್ಲಿ ಇಲ್ಲಿ ಹೋಗಿ ಇಸ್ಕೊಂಡು ಬಂದು ಮಾಡಿದ್ದೀವಿ. ನಾನು ಫಸ್ಟ್ ತಿನ್ಬಿಡ್ತೀನಿ ಒಂದ್ಸಲ. ತಿನ್ಬಿಡು. ನಿಮ್ಮೆತ್ ಬಂದ್ರೆ ಮಾಡಿರೋದು ಬೆಂದಿಲ್ವಾ? ಸುಡ್ತೈತೆ. ಬೆಂದಿದೆ, ಬಟ್ ಇದೇನೋ ಸ್ಕಿನ್ ಅಂತಾರಲ್ಲ. ತಿನ್ನಬಹುದು. ಬೆಂದಿದೆ. ನನಗೆ ಸ್ವಲ್ಪ ಖಾರ ಜಾಸ್ತಿ ಆಯಿತು ಅನ್ನಿಸ್ತಿತ್ತು, ಹಾಗಾಗಿ ಒಂಚೂರು ಉಪ್ಪು ಹಾಕೊಂಡ್ರೆ ಸರಿ ಹೋಗ್ಬೋದು ಅಂತೇಳಿ ಉಪ್ಪು ಕಡಿಮೆ ಇದೆ, ಅದಕ್ಕೆ ಖಾರ ಜಾಸ್ತಿ ಆಗಿದೆ ಅಂತ ಹೇಳಿದ್ನ. ಆಮೇಲೆ ನಿಂಬೆಹಣ್ಣು ಬಿಟ್ಕೊಂಡು ಅಪ್ಪು ತಿನ್ನು ನೋಡಿದ್ರು, ಸರಿಯಾಗಿತ್ತು. ಹೆಂಗದ ವಸನು? ಚೆನ್ನಾದ. ಹಂಗಾರೆ ನನಗೇನು ಉಪ್ಪು ತಿನ್ಬೇಕು ಅನಿಸ್ತಾ ಇವತ್ತು. ನನಗೂ ಉಪ್ಪು ತಿನ್ಬೇಕು, ಆದ್ರೆ ನಿಂಬೆಹಣ್ಣು ನಿಂತ್ಕೊಂಡೆ. ನಿಂಬೆಹಣ್ಣು ನಿಂತ್ಕೊಂಡ್ಮೇಲೆ ಸರಿ ಆಯ್ತಾ? ಅದು ಖಾರ ಐತಲ್ಲ, ಅದಕ್ಕೆ ನಿಂಗೆ ಉಪ್ಪಬೇಕು ಅನ್ಸೈತೆ. ನಿಂಬೆಹಣ್ಣು ಇಟ್ಕೊಂಡ್ರೆ ಕರೆಕ್ಟ್ ಐತೆ. ನಮಗೆಲ್ಲ ಏನು ಅನ್ಸ್ತಾನೆ ಇಲ್ಲ. ಶ್ರೇಯ ನಿಮಗೆ ಸೂಪರಾ? ಅವ್ರಿಗೆ ಮಾತೇ ಗೊತ್ತಾಯಿಲ್ಲ. ಇವ್ರೆಲ್ರಿಗೂ ಏನು ಗೊತ್ತಾ, ಸಾಂಬಾರು ಮಾಡಿದ್ರೆ ಇಷ್ಟ ಆಗಲ್ಲ, ಈ ಥರ ಫ್ರೈ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಇವ್ರಿನ್ನ ಮಾಡ್ತಾ ಇದ್ದಾರೆ. ಪಾಪ ಬಾಬಾ ತಿಂದಲೇ ಹಾಕೊಂಡು ಒತ್ತುತ್ತಾಯ್ತು. ಇನ್ನೆಲ್ರಿಗೂ ಕೂಡ ಬಿಸಿ ಬಿಸಿಯಾಗಿ ಮಾಡಿಕೊಟ್ಬಿಟ್ರೆ ಒಂಥರ ಚೆನ್ನಾಗಿರುತ್ತೆ, ಬಿಸಿಯಾಗಿರುವಾಗ ತಿನ್ನಲಿಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಚಿಕ್ಕಿಗೆಲ್ಲ ಫೋನ್ ಮಾಡಿ ಕರೆದ್ಬಿಟ್ಟಿದ್ವಿ. ಇನ್ನು ನಮ್ಮವ್ವ ಹೇಳ್ತಾ ಇದ್ರು, ಎಲ್ಲೆಲ್ಲೋ ಒಂದೊಂದು ಕಡೆ ಕುತ್ಕೊಂಡು ತಿನ್ನೋದಕ್ಕಿಂತ ಹಿಂಗೆ ಒಟ್ಟಿಗೆ ಎಲ್ಲರೂ ಕುತ್ಕೊಂಡು ತಿಂದರೆ ಏನೋ ಒಂಥರ ಚೆನ್ನಾಗಿರುತ್ತೆ, ಇದೇ ಚಂದ ಅಂತ ಹೇಳಿ. ನಿಂಬೆಣ್ಣೆ ಇಲ್ದೇನೆ ನಿಮ್ಗೆ 2 ಪೀಸ್ ತಿಕ್ಕಿದ್ದೀನಿ ನೋಡಿ. ಎಲ್ಲ ತಿನ್ಕೊಬಿಡ್ತಾರೆ ಅಂತ. ಸಾಮಾನ್ಯ ಅಲ್ಲ. ಹೆಂಗೈತೆ ಚಿಕ್ಕಪ್ಪ ಟೇಸ್ಟು? ನಮ್ಮ ಫ್ಯಾಮಿಲಿಲಿ ಎಲ್ಲರೂ ನಾನ್ ವೆಜ್ ಪ್ರಿಯರೇ. ಇವರು ಎಲ್ರೂ ಹೆಣ್ಮಕ್ಳು ವೆಜ್ಗಿಂತ ನಾನ್ ವೆಜ್ಜೇ ಜಾಸ್ತಿ. ನಮ್ಮ ಸಾನೋದಾಯಿತು, ನಾನು ಜ್ಯೂಸ್ ಕೊಟ್ಟಿಲ್ಲ ಅಂತ ಕಂಪ್ಲೇಂಟ್ ಮಾಡೋಕೆ ಇಲ್ಲಿ ಭಾವನ ಹತ್ರ ಬಂದಿರೋದು. ನಾನು ಊಟ ಆದ್ಮೇಲೆ ಕೊಡ್ತೀನಿ ಅಂತ. ಪಾಂಪ್ಲೆಟ್ ಸಾಕಾಗಿರುತ್ತೆ. ನಾನು ನಮ್ಮ ಚಿಕ್ಕಪ್ಪ ಬರೋ ಅಷ್ಟರಲ್ಲಿ ಎಲ್ಲ ಮುಗ್ದೋಗಿರುತ್ತೆ ಅನ್ಕೊಬಿಟ್ಟೆ, ಅಂದರೆ ತಣ್ಣಗಾಗ್ಬಿಟ್ಟಿರುತ್ತೆ ಅಂತ. ಅಣ್ಣಂಗೆ 2 ಪೀಸು, ನಮ್ಗೆ 2 ಪೀಸ್, ಹಿಂಗೆ ಎಲ್ಲರಿಗೂ ಡಿವೈಡ್ ಮಾಡಿ ಇಟ್ಕೊಂಡಿದ್ದು. ಇಲ್ಲ ಕುತ್ಕೊಳ್ಳಿ ಚಿಕ್ಕಪ್ಪ, ಇವಾಗ ಆ ಕಡೆಗೆ ಹಾಕಳಿ, ಆ ಕಡೆಗೆ ಹಾಕ್ಬಿಡಿ. ಅಣ್ಣ ತವ ಸುಟ್ಟೈತೆ, ಕಾಲು ಹುಷಾರು, ತವಸು ಬಿಸಿ ಬಿಸಿ. ಅಲ್ಲಿ ನೋಡಮ್ಮ, ಮುಟ್ಕೊಟ್ಟು ಏನಿಲ್ಲ ಸುಡಲ್ಲ. ಒಂದ್ಸಲ ಚೆಕ್ ಮಾಡಪ್ಪ ಕೈಗೆ. ಎಲ್ಲ ಮಾಡಿದ್ಮೇಲೆ ನನ್ನ ತಮ್ಮ ಕೊತ್ತಿರೋದು, ನಾನೇ ಮಾಡಿದೆ. 1 2 ಕೈ ಸುಟ್ಟಿದ್ದೀನಿ. ನನ್ನ ಮಗ ಸುಟ್ಟಿರೋದು. ರೋಸ್ಟ್ ಮಾಡಿಲ್ಲ ನಾನು. ಚೆನ್ನಾಗಿಲ್ಲ ಚಿಕ್ಕಪ್ಪ. ಚೆನ್ನಾಗಿದೆ. ಇವತ್ತು ಮಸಾಲೆ ತೆಗ್ದಿರೋದು ಇವರೇನೆ, ಅದು ಕೈ ಕುಯ್ಕೊಂಬಿಟ್ರು ಅಂತ ಇವರೇ ತೆಗೆದ್ರು. ಇನ್ನು ರಾತ್ರಿ ಎಲ್ರಿಗೂ ಕೂಡ ಫಿಶ್ ಫ್ರೈಯೇ ಸ್ವಲ್ಪ ಜಾಸ್ತಿ ಆಗಿಬಿಡ್ತು. ಚೆನ್ನಾಗಿತ್ತಲ್ವ, ಹಾಗಾಗಿ ಎಲ್ಲರೂ ಅದನ್ನೇ ತಿನ್ಕೊಂಡ್ರು. ಇನ್ನು ಸ್ವಲ್ಪ ಊಟ ಮಾಡ್ಕೊಂಡಿದ್ದು ಅಷ್ಟೇ. ಇನ್ನು ಬೆಳಗ್ಗೆ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಗಿಡ ಎಲ್ಲ ಇತ್ತಲ್ಲ, ಅದಕ್ಕೆ ಸ್ವಲ್ಪ ಗೊಬ್ಬರ ಹಾಕ್ಬಿಡೋಣ ಅಂತೇಳಿ ನಮ್ಮ ಚಿಕ್ಕಪ್ಪರ ಮನೆ ಹತ್ರನೇ ತೊಗೊಂಡೋಗೋಣ ಅಂತೇಳಿ ನಾನು ಸಂತು ಬಂದಿದ್ವಿ. ನಾವು ಇಲ್ದಿರೋದನ್ನ ನೋಡಿ ಅಪ್ಪು ಹುಡುಕೊಂಡು ಬಂದಿದ್ದಾರೆ, ಎಲ್ಲೋಗಿದ್ದಾರೆ ಇವರು ಅಂತೇಳಿ. ಹಂಗೆ ಒಂಚೂರು ವಿಡಿಯೋ ಕೂಡ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಗೊಬ್ಬರ ಹಾಕಿದ್ರೆ ಗಿಡ ತುಂಬ ಚೆನ್ನಾಗಿ ಬರುತ್ತೆ, ಅದರಲ್ಲಿ ಕೂಡ ಕುರಿ ಗೊಬ್ಬರ ತುಂಬ ಒಳ್ಳೆಯದು ಗಿಡಗಳಿಗೆ ಅಂತ ಹೇಳ್ತಾರಲ್ವ. ಹಾಗಾಗಿ ನಮ್ಮವ್ರ ಮನೆ ಸ್ವಲ್ಪ ಕುರಿ ಎಲ್ಲ ಇದ್ದಾವೆ, ಅದನ್ನು ತೊಗೊಂಡೋಗೋಣ ಅಂತೇಳಿ ಇಲ್ಲಿಗೆ ಬಂದ್ವಿ. ಕುರಿ ಗೊಬ್ಬರದೊಟ್ಟಿಗೆ ಸ್ವಲ್ಪ ಎಮ್ಮೆ ಗೊಬ್ಬರನೂ ಕೂಡ ಹಾಕ್ಬೇಕಂತೆ, ಎಮ್ಮೆ ಗೊಬ್ಬರದಿಂದನೂ ಕೂಡ ಗಿಡ ಚೆನ್ನಾಗಿ ಆಗ್ತವೆ ಅಂತೇಳಿ ನಮ್ಮವ್ವ ಹೇಳ್ತಾ ಇದ್ರು. ಹಾಗಾಗಿ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ತೊಗೊಂಡು ಬಂದ್ವಿ. ಇನ್ನು ಸಂತು ಎಲ್ಲನೂ ಕೂಡ ಗುಣಿ ಮಾಡಿ ಕೊಡ್ತಾ ಇರೋದು. ಒಬ್ಬರು ಒಂದೊಂದು ಕೆಲಸನ ವಹಿಸ್ಕೊಂಡ್ಬಿಟ್ವಿ. ಒಬ್ಬರು ಗುಣಿ ಮಾಡೋದು, ಹಾಗೆ ಇನ್ನೊಬ್ಬರು ಆ ಗೊಬ್ಬರನೆಲ್ಲ ಹಾಕೋದು, ಹಾಗೆ ಒಬ್ಬರು ನೀರನ್ನು ಹಾಕೋದು ಅಂತೇಳಿ. ಸಂತು ಹಿಂಗೆ ಗುಣಿ ಮಾಡಿಕೊಟ್ಟಿದ್ದಾದಮೇಲೆ ಹಪ್ಪು ಸುತ್ತ ಇರೋ ಸತ್ತೆನೆಲ್ಲ ತೆಗೆದುಕೊಟ್ರು. ಸತ್ತೆ ಎಲ್ಲ ಇದ್ದರೆ ಅದೇ ಜೋರು ಬೆಳ್ಕೊಂಡ್ಬಿಡುತ್ತೆ, ಗಿಡ ಬೆಳಿಲಿಕ್ಕೆ ಅವಕಾಶ ಸಿಗಲ್ಲ ಅಂತ ಹೇಳ್ಬಿಟ್ಟು.
ನನ್ನ ಮಗ ನನಗೆ ಇವತ್ತು ವಾಯ್ಸ್ ಓವರ್ ಕೊಡ್ಲಿಕ್ಕೆ ಬಿಡ್ತಾ ಇಲ್ಲ. ನಗೋದು ಹಾಗೆ ಓಡಾಡೋದು ಇದೆಲ್ಲ ಮಾಡ್ತಾಯಿದ್ದಾರೆ ನೋಡಿ, ಸೌಂಡ್ ಮಾಡೋದು ಎಲ್ಲನೂ ಕೂಡ. ಇನ್ನು ಅಪ್ಪು ಈ ಕಡೆ ಎಲ್ಲ ನೀಟಾಗಿ ರೆಡಿ ಮಾಡಿಕೊಡ್ತಿದ್ದಾರೆ ನೋಡಿ. ನಾನು ಸ್ವಲ್ಪ ಗೊಬ್ಬರ ಎಲ್ಲನೂ ಕೂಡ ಹಾಕ್ತಾಯಿದ್ದೀನಿ. ಗೊಬ್ಬರ ಹಾಕಿದ್ಮೇಲೆ ಅದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕ್ಬೇಕಂತೆ, ಆವಾಗ ನೀಟಾಗಿರುತ್ತೆ ಅಂತ ಹೇಳ್ಬಿಟ್ಟು ಗೊಬ್ಬರ ಮಣ್ಣು ಎಲ್ಲನೂ ಕೂಡ ಸೇರಿಸಿ ಹಾಕಿ ನೀರೆಲ್ಲನೂ ಕೂಡ ಬಿಟ್ವಿ. ಅಯ್ಯೋ ನೋಡಿ, ನಾನು ಮಾತಾಡ್ತಾ ಇದ್ದೀನಲ್ವಾ, ಹಾಗಾಗಿ ನನ್ನ ಮಗಂಗೆ ನಾನು ಮಾತಾಡ್ಕೂಡ್ದಂತೆ. ಅಮ್ಮ ಇಲ್ಲ ಇವತ್ತು, ಅವರು ಊರಿಂದ ಇನ್ನೂ ಬಂದಿಲ್ಲ, ಹಾಗಾಗಿ ಜಾಣು ಇಟ್ಕೊಂಡೆ ಇವತ್ತು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಅಪ್ಪು ಹಂಗೆ ನೀರು ಹಾಕ್ಕೊಂಡು ಹೇಳ್ತಾ ಇದ್ರು, ಬೇಸಿಗೆ ಅಲ್ವಾ, ಇವಾಗ ಆದಷ್ಟು ಜಾಸ್ತಿ ನೀರು ಹಾಕ್ತಾ ಇರಬೇಕು, ಇಲ್ಲಾಂದರೆ ಗಿಡ ಎಲ್ಲ ಹೋಗ್ಬಿಡತ್ತೆ ಅಂತೇಳಿ. ಅಮ್ಮ ಇದ್ದಿದ್ರೆ ಏನು ತಲೆ ಕೆಡಿಸ್ಕೊತಿರ್ಲಿಲ್ಲ ನಾವು, ಅಮ್ಮ ಇಲ್ವಲ್ಲ. ನನಗೇನು ಗೊತ್ತಾ, ನಾವು ಹಾಕಿರೋದು ಸ್ವಲ್ಪ ಗಿಡ ಆದರೂ ಕೂಡ ಅದರಲ್ಲಿ ಫಲ ಬರೋದನ್ನ ನೋಡ್ಬೇಕು ನಾವು ಅನ್ನೋದು ನನಗೆ ತುಂಬಾ ಆಸೆ. ಇನ್ನು ಈ ಕಡೆ ಸೀಬೆಹಣ್ಣೆಲ್ಲ ಹಾಕಿದ್ದು ನೋಡಿ, ಲಾಸ್ಟ್ ಟೈಮ್ ಅದೆಲ್ಲ ಚೆನ್ನಾಗಿ ಬಂದಿದೆ. ಹಾಗೆ ಬೆಣ್ಣೆಹಣ್ಣಿನ ಗಿಡ ಹಾಕಿದ್ದು ಅದು ಚೆನ್ನಾಗಿ ಬಂದಿದೆ. ದಾಸವಾಳ, ಏಲಕ್ಕಿ ಎಲ್ಲನೂ ಚೆನ್ನಾಗಿ ಬರ್ತಾಯಿದೆ. ಇನ್ನು ಜಾಣ ನೋಡಲಿಕ್ಕೆ ಅಂತೇಳಿ ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ಅಕ್ಕ ಎಲ್ಲ ಬಂದಿದ್ದರು. ಊರಿಗೆ ಹೋದ್ಮೇಲೆ ಮಗು ನೋಡಲಿಕ್ಕೆ ಅಂತೇಳಿ ಎಲ್ಲರೂ ಬರ್ತಾ ಇರ್ತಾರೆ. ಜಾಣು ಬೇರೆ ಮಲ್ಕೊಂಡ್ಬಿಟ್ಟಿದ್ರ, ಅದಕ್ಕೆ ಕಾಯ್ತಾ ಇದ್ರು ನಮ್ಮ ಅಕ್ಕ ಅಂತೂ ನೋಡಲಿಕ್ಕೆ. ಎದ್ದ ತಕ್ಷಣ ನೋಡಿ ಪಟ್ಟಂತ ಓಡೋಗಿ ಎದ್ಕೊಂಡು ಸ್ವಲ್ಪ ಹೊತ್ತು ಆಡಿಸಿದ್ದು. ಇನ್ನು ನನ್ನ ಮಗ ಹಂಗೆ ಅಂತ ಅಂದರೆ ಎಲ್ಲರ ಹತ್ರನೂ ಹೋಗೋದು ಆಯಿತಾ. ಕೆಲವೊಂದು ಸಲ ಮೂಡ್ ಚೆನ್ನಾಗಿಲ್ಲ ಅಂದಾಗ ಯಾರ ಹತ್ರನೂ ಹೋಗಲ್ಲ, ಅಳ್ಳಿಗೆ ಶುರು ಮಾಡ್ಕೊಂಬಿಡೋದು. ಇವಾಗ ಚೆನ್ನಾಗಿ ಕುತ್ಕೊಂಡು ಆಡ್ತಾ ಇದ್ದಾರೆ ನೋಡಿ. ಇನ್ನೆಲ್ಲರೂ ಕೂಡ ನೋಡ್ಕೊಂಡು ಹೋದ್ಮೇಲೆ ನಾನು ಕಿಚನೆಲ್ಲ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ. ಸಾಮಾನ್ಯವಾಗಿ ಹಬ್ಬಕ್ಕಿಂತ ಮುಂಚೆ ಕ್ಲೀನ್ ಮಾಡ್ಕೊತಾರೆ, ಆದರೆ ನಮ್ಮ ಮನೇಲಿ ಆಗಲಿಲ್ಲ. ಅಮ್ಮ ಹಬ್ಬದ ಹಿಂದಿನ ದಿನವೇ ಬಂದಿದ್ದು, ಅವ್ರಿಗೆ ಪೂರ್ತಿಯಾಗಿ ಕ್ಲೀನ್ ಮಾಡಿ ಹಬ್ಬ ಮಾಡಲಿಕ್ಕೆಲ್ಲ ಆಗಿರಲಿಲ್ಲ. ಎಷ್ಟಾಗುತ್ತೋ ಅಷ್ಟು ಮಾತ್ರ ಮಾಡ್ಕೊಂಡಿದ್ರು. ಅದಲ್ಲದೆ ಸ್ವಲ್ಪ ಬಾಕ್ಸ್ಗಳನ್ನೆಲ್ಲ ಚೇಂಜ್ ಮಾಡಬೇಕಿತ್ತು, ಸ್ಟೀಲ್ ಬಾಕ್ಸ್ನೆಲ್ಲ ಇಡಬೇಕಿತ್ತು. ಅದನ್ನೆಲ್ಲ ನಾನು ಇವತ್ತು ಮಾಡೋಣ ಅಂತ ಅಂದ್ಕೊಂಡೆ. ತುಂಬ ಪಾತ್ರೆಗಳನ್ನೆಲ್ಲ ತೆಗೆದಿಟ್ಕೊಂಡ್ಬಿಟ್ಟಿದ್ದಾರೆ ಆಯಿತಾ. ಎಲ್ಲನೂ ಸಜ್ಜೆ ಮೇಲೆ ಜೋಡಿಸ್ಬಿಟ್ಟಿದ್ದಾರೆ. ನಾನೆಲ್ಲನೂ ಹಿಂದೆ ಇಟ್ಬಿಟ್ಟು ಸಜ್ಜೆನ ಸ್ವಲ್ಪ ಖಾಲಿ ಮಾಡಿದೆ. ಪೂರ್ತಿ ಜೋಡಿಸ್ಬಿಟ್ಟಿದ್ರು ಅವರು. ಅದನ್ನು ಸ್ವಲ್ಪ ಖಾಲಿ ಮಾಡಿ ಒಂದು ಕಡೆ ನೀಟಾಗಿ ಜೋಡಿಸ್ದೆ. ಹಾಗೆ ಇವಾಗ ಒಂಚೂರು ನೀಟಾಗಿ ಕ್ಲೀನ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಜಿಡ್ಡಿನ ಕಲೆ ಎಲ್ಲ ಹಾಗೆ ಉಳ್ಕೊಂಡ್ಬಿಟ್ಟಿತ್ತು. ಹಾಗಾಗಿ ಬೀಕೋ ಅವ್ರದ್ದು ಕಿಚನ್ ಕ್ಲೀನರ್ ಇದೆಯಲ್ಲ, ಅದನ್ನೇ ತೊಗೊಂಡು ಬಂದು ಕ್ಲೀನ್ ಮಾಡ್ತಾಯಿದ್ದೀನಿ. ತುಂಬಾ ಯೂಸ್ ಆಗುತ್ತೆ ಆಯಿತಾ, ಪಟ್ಟಂತ ಕ್ಲೀನ್ ಆಗಿಬಿಡುತ್ತೆ. ಇನ್ನು ಸ್ಟೀಲ್ದು ಬಾಕ್ಸ್ಗಂತ ಹೇಳಿದ್ನಲ್ಲ, ಆ ಬಾಕ್ಸ್ಗೆಲ್ಲ ಸ್ಟಿಕ್ಕರ್ ಹಾಕಿರ್ತಾರೆ ನೋಡಿ, ಅದನ್ನು ರಿಮೂವ್ ಮಾಡಲಿಕ್ಕೆ ಏನಿಲ್ಲ, ಒಂದು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಹಿಂಗೆ ಕೈಯಲ್ಲೇ ತೆಗೆದುಬಿಟ್ರೆ ಬಂದುಬಿಡುತ್ತೆ. ಆಮೇಲೆ ವಾಶ್ ಮಾಡಿಕೊಂಡ್ರೆ ಆಯಿತು. ಈ ಸಲ ಏನಾಯಿತು ಅಂದರೆ ಅಮ್ಮ ವಾಶ್ ಮಾಡಿಬಿಟ್ಟಿದ್ರು, ಅದನ್ನು ತೆಗೆದಿರಲಿಲ್ಲ. ಹಾಗಾಗಿ ನಾನು ಒಂಚೂರು ಬಿಸಿ ಮಾಡಿ ಹಂಗೆ ತೆಗಿತಾ ಇದ್ದೀನಿ. ಇನ್ನೆಲ್ಲ ಬಾಕ್ಸ್ಗಳನ್ನ ಕೂಡ ಜೋಡಿಸ್ಕೊಂಡು ಈ ಕಡೆ ಒಟ್ಟಿಗೆ ಕ್ಲೀನ್ ಮಾಡ್ಕೊತಾ ಇರೋದು. ನಿಮಗೆ ಗೊತ್ತಿರುತ್ತೆ, ಪ್ಲಾಸ್ಟಿಕ್ ಬಾಕ್ಸು ಮತ್ತು ಬೇರೆ ಬಾಕ್ಸ್ಗಳೆಲ್ಲ ಊರಿಗೆ ಅಷ್ಟೊಂದು ಸರಿ ಹೋಗಲ್ಲ, ನಮಗೆ ಅಷ್ಟು ಇಷ್ಟ ಆಗಲ್ಲ. ಹಂಗಾಗಿ ಸ್ಟೀಲ್ ಬಾಕ್ಸ್ನೇ ಜೋಡಿಸ್ಬಿಡು ಅಂತೇಳಿ ಸ್ಟೀಲ್ ಬಾಕ್ಸ್ನೇ ಜೋಡಿಸಿದ್ದಾರೆ. ಕಿಟಕಿಯನ್ನು ಕೂಡ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಅಮ್ಮ ಸ್ವಲ್ಪ ಪಾತ್ರೆಗಳೆಲ್ಲ ಇದ್ವಲ್ಲ, ಅದನ್ನೆಲ್ಲ ತೊಳೆದು ಕೊಡ್ತಿದ್ದಾರೆ. ಹಾಗೆ ನನ್ನ ತಮ್ಮ ಕೂಡ ಬಂದು ಹೆಲ್ಪ್ ಮಾಡ್ತಿರೋದು. ಎಲ್ಲರೂ ಹೆಲ್ಪ್ ಮಾಡಿಕೊಟ್ರು ಆಯಿತಾ. ಹಂಗಾಗಿ ಕೆಲಸ ಬೇಗ ಆಗೋಯ್ತು ನೋಡಿ. ಎಲ್ಲನೂ ನೀಟಾಗಿ ಜೋಡಿಸಿದ್ಮೇಲೆ ಕಿಚನ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ತುಂಬ ಚೆನ್ನಾಗಿದೆ ನಮ್ಮ ಕಿಚನ್ ಅಂತ ನಾನು ಹೇಳಲ್ಲ, ಎಷ್ಟಿದೆಯೋ ಅಷ್ಟರಲ್ಲಿ ಸ್ವಲ್ಪ ಕ್ಲೀನಾಗಿ ಇಡಲಿಕ್ಕೆ ನಾನು ಟ್ರೈ ಮಾಡಿದ್ದೀನಿ ಅಷ್ಟೇ. ಇನ್ನು ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿರ್ಬೋದು ಅನ್ಕೋತೀನಿ. ಪೂರ್ತಿ ದಿನದ ಬ್ಲಾಗ್ನೂ ಕೂಡ ನೋಡಿರ್ತೀರ. ಬ್ಲಾಗ್ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊಳ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ. ಹಾಗೆ ಇದು ಊರಿನ ಕೊನೆ ಬ್ಲಾಗ್ ಆಗಿರುತ್ತೆ. ಇನ್ನು ನೆಕ್ಸ್ಟು ನಾವು ಊರಿಗೆ ಬರೋದು ನೆಕ್ಸ್ಟ್ ದಿನಕ್ಕೂ ಏನೋ ಗೊತ್ತಿಲ್ಲ. ನೀವೆಲ್ಲ ಊರಿನ ಬ್ಲಾಗ್ ಇಷ್ಟಪಡ್ತೀರಲ್ಲ ಅಂತ ಹೇಳ್ಬಿಟ್ಟು ಇರೋವರೆಗೂ ಕೂಡ ವಿಡಿಯೋನ ಮಾಡ್ಕೊಂಡಿದ್ದು ಅಷ್ಟೇ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.